ಈ ಪದ್ಮಲತಾ ಆಗಿರ್ಬೋದು, ಅವ್ರ ಜೊತೆಗೆ ಇನ್ನೂ ಅನೇಕ ಜನ ಪಾಪ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಯಮುನ ಆಗಿರ್ಬೋದು, ಅಥವಾ ಆನೆ ಮಾವಂತ ನಾರಾಯಣ ಆಗಿರ್ಬೋದು, ಇವರು ಅನೇಕರು ಬರ್ತಾ ಇರ್ತಾರೆ. ಹಂಗೆ ಪಾಪ ಬಂದಿದ್ದಾರೆ, ಇನ್ನೂ ಅನೇಕರು ಇರ್ತಾರೆ. ಇದ್ರ ಬಗ್ಗೆ ಇಲ್ಲಿವರೆಗೆ ಹಂಗೆ ಚರ್ಚೆ ನಾವು ಸಾಕಷ್ಟು ಮಾತಾಡಿದ್ವಿ. ಮಾತಾಡಿದ್ರು ಏನು ಇಫೆಕ್ಟ್ ಇಲ್ಲ ಅನ್ನೋದು ಈಗ ಗೊತ್ತಾಗಲಿಕ್ಕೆ. ಆದರೂ ಜನ ಅದರಲ್ಲಿ ಪ್ರಜ್ಞಾವಂತ ಜನ ಇದು ತನಿಖೆ ಆಗಬೇಕಪ್ಪ, ಇದು ಗೊತ್ತಾಗಬೇಕು ಯಾರ ಅಂತಂತೇಳಿ ಪಾಪ ಚಡ್ಪಡಿಸ್ತಾ ಇದ್ದಾರೆ. ಈಗಾದರೂ ಸರ್ಕಾರ ಈ ದಿಶೆಯಲ್ಲೇ ತಪ್ಪಿತಸ್ಥರನ್ನ ಹುಡುಕುವಲ್ಲಿ ಕ್ರಮ ಕೈಗೊಳ್ತದನ, ಅವ್ರಿಗೆ ಶಿಕ್ಷೆ ಕೊಡುವಲ್ಲಿ ಯಶಸ್ವಿ ಆಗ್ತದನ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಶಸ್ವಿ ಆಗ್ತದನ ಅನ್ನುವಂಥದ್ದು. ಬಾಲಣ್ಣವರಂತೆ ಪಾಪ ಅವರು ಇಡೀ ತಮ್ಮ ಒಂದು ಹೋರಾಟವನ್ನು ತಮ್ಮ ವಕೀಲಿ ವೃತ್ತಿ ಇದಕ್ಕೆ ಇಟ್ಟಿದ್ದಾರೆ ಏನಪ್ಪ ಅಂತೇಳಿ. ಭಾಳಷ್ಟು ಬಡವರ ಸಲುವಾಗಿ, ಬಿದ್ದವ್ರ ಸಲುವಾಗಿ, ದಲಿತರ ಸಲುವಾಗಿ ಅವ್ರ ಮಾತುಗಳನ್ನು ಕೇಳಿದರೆ ಅವ್ರು ಸತ್ಯಕ್ಕೆ ಸಮೀಪದಲ್ಲಿ ಹೇಳ್ತಾ ಇದ್ದಾರಪ್ಪ, ಇದು ಯಾರು ಇಲ್ಲೇ ಅದಾರಪ್ಪ ಅಂತೇಳಿ ಹುಡುಕಿ ಕೊಡೋದು ಬೆಳೆತಿದ್ದಾರೆ ಅವರು. ಅದರಲ್ಲೂ 74 ಮಹಿಳೆಯರ ಅಂತ ಹೇಳ್ತಾರೆ ಅವರು. ಅದ್ರಲ್ಲಿ ಎಷ್ಟು ಜನ ಮಹಿಳೆಯರು ಇರ್ತಾರೋ ಅದರೊಳಗೆ ಏನು FIR ಬರಬೇಕು. FIR ಅಂತ ಹೇಳ್ಕೊಳ್ತಾವಿಲ್ಲ FIRಗಳು. ಅದನ್ನು ಡೈರೆಕ್ಷನ್ ಮಾಡಿದೆ ಈಗ ನಮ್ಮ SITಗೆ ಮಾಡಬೇಕಲ್ಲ. SIT ಏನೂ ಇರಲಿ. ಈಗ ಏನಾಗ್ಯದಪ್ಪ ಅಂದರೆ ಇದು ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನಡೆದಂಥ ದೌರ್ಜನ್ಯಗಳ ವಿಚಾರದಲ್ಲಿ ಇಡೀ ವ್ಯವಸ್ಥೆನೇ ವೈಫಲ್ಯ ಆಗ್ಯದ ಅಂತ ಹೇಳ್ತಿದ್ದಾರೆ. ವ್ಯವಸ್ಥೆ ಅಂದರೆ ಪೊಲೀಸ್ ವ್ಯವಸ್ಥೆ, ಅಲ್ಲೇ ಕಾಲಕ್ಕೆ ಅಲ್ಲಿಯ ಏನಪ್ಪ ಪಂಚಾಯತಿಗಳ ವ್ಯವಸ್ಥೆ,